ಸ್ಟ್ರೇಂಜರ್ ಥಿಂಗ್ಸ್ ಟೇಲ್ಸ್ ಫ್ರಮ್ 85 ಅನ್ನಂಗೆ ಇದೊಂದು ಇಂಗ್ಲಿಷ್ ನ ವೆಬ್ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆ ಆಗಿದೆ. ಅದು 23ನೇ ತಾರೀಕು ಅನ್ನಂಗೆ ನಾನು ಕೂಡ ನೋಡಿದೆ ವೆಬ್ ಸೀರೀಸ್ ನ. ಈ ವೆಬ್ ಸೀರೀಸ್ ನ ಯಾಕೆ ನಾನು ನೋಡಿದೆ ಅಂತಂದ್ರೆ ಇದೊಂದು ಆನಿಮೇಟೆಡ್ ವೆಬ್ ಸೀರೀಸ್. ಅದರಲ್ಲೂ ಕೂಡ ಮೊದಲಿಗೆ ಬಂದಂತ ಸ್ಟ್ರೇಂಜರ್ ಥಿಂಗ್ಸ್ ಏನಿದೆ ಅದ್ರ ಮೇಲೆ ಇದಂತ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಒಂದು ರೀತಿಯಾದಂತ ಒಂದು ನೋಡೋದಕ್ಕೆ ನನಗೆ ಒಂದು ಸ್ಫೂರ್ತಿಯನ್ನ ನೀಡ್ತು. ಹಂಗಾಗಿನೇ ಈ ವೆಬ್ ಸೀರೀಸ್ ಅನ್ನ ನೋಡಿದ್ದು ಕೂಡ. ಅನ್ನಂಗೆ ಇದ್ರ ಕತೆ ಹೊಸದೇನಿಲ್ಲ, ಹಳೇದು ಅಂತಾನೆ ಹೇಳ್ಬೋದು. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ. ಈ ರಿವ್ಯೂ ಏನಾದ್ರೂ ಇಷ್ಟ ಆದ್ರೆ ಮಾತ್ರನೇ ಹೋಗಿ ಈ ವೆಬ್ ಸೀರೀಸ್ ಅನ್ನ ನೋಡಿ, ಅಷ್ಟೇನೆ. ನಂಗೆ ಕತೆ ಕೊಡಕ್ಕೆ ಬರೋದಾದ್ರೆ, ಇದು 6 ಜನರ ಸುತ್ತ ಕತೆ ನಡೆಯುತ್ತೆ. ಮೈಕ್, ಬಿಲ್, ಲೂಕಸ್, ಡೆಸ್ಟಿನಿ, 11 ಮತ್ತೆ ಮ್ಯಾಕ್ಸ್ ಅನ್ನೋ 6 ಜನರ ಸುತ್ತ ಕತೆ ಸುತ್ತುತ್ತೆ. ಅನ್ನಂಗೆ ಅದರಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಕೂಡ ಇದೆ. ಆ ಕ್ಯಾರೆಕ್ಟರ್ ಏನಿದೆ ಅದು ಕೂಡ ತುಂಬಾನೇ ಹೆಲ್ಪ್ ಅನ್ನ ಮಾಡಿದೆ ಅಂತ ಅನ್ಕೊಂತೀನಿ. ಅಂದಂಗೆ ಇದ್ರ ಕತೆ ಕಡೆಗೆ ಬರೋದಾದ್ರೆ, ಇವರು ಒಂದು ಟ್ರೆಕ್ಕಿಂಗ್ ಗೆ ಹೋಗ್ತಾರೆ. ಹಿಂಗೇನೆ ಹೋದಂತವ್ರಿಗೆ ಒಂದು ದೈತ್ಯಾಕಾರದ ಸಸ್ಯ ಅಟ್ಯಾಕ್ ಅನ್ನ ಮಾಡುತ್ತೆ. ಅಂದ್ರೆ ತುಂಬಾನೇ ಪ್ಲಾಂಟ್ ಮಾನ್ಸ್ಟರ್ ಆದಂತದ್ದು ಒಂದು ಅಟ್ಯಾಕ್ ಅನ್ನ ಮಾಡುತ್ತೆ. ಆ ಅಟ್ಯಾಕ್ ಇಂದ ಇವರು ಹೇಗೆ ತಪ್ಪಿಸ್ಕೊಂತಾರೆ, ಅದರಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಗಳಾಗಿರ್ಬೋದು ಅಥವಾ ಪ್ಲೇಸ್ ಗಳಾಗಿರ್ಬೋದು, VFX ಆಗಿರ್ಬೋದು, ಈ ಸೂಪರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ವೆಬ್ ಸೀರೀಸ್ ಅಲ್ಲಿ ಅದು ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಅನ್ನ ಮಾಡಿದ್ದಾರೆ ಕೂಡ. ಇವರು 6 ಜನ ಆ ದೈತ್ಯ ಸಸ್ಯದ ಮೇಲೆ ಹೆಂಗೆ ಹೋರಾಟವನ್ನ ಮಾಡಿದ್ರು ಅನ್ನೋದೇ ಇಲ್ಲಿರುವಂತ ವೆಬ್ ಸೀರೀಸ್ ನ ಸ್ಟೋರಿ. ಅಷ್ಟೇನೆ ಸ್ಟೋರಿ ಇರೋದು. ಅದನ್ನೇ ಸುಮಾರು 10 ಎಪಿಸೋಡ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಯ್ಯೋ, ನನಗೂ ಸ್ವಲ್ಪ ತಲೆನೋವು ಬಂತು. ಬಟ್ ಅಷ್ಟೇನು ಕೆಟ್ಟಾಗಿ ಏನು ಇಲ್ಲ ಗುರು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಇದರ ಪಾಸಿಟಿವ್ ಕಡೆಗೆ ಬರೋದಾದ್ರೆ, ಫ್ಲೈಯಿಂಗ್ ಬಾರ್ ಪ್ರೊಡಕ್ಷನ್ ಏನಿದೆ, ಇದು ಅನಿಮಿನೇಷನ್ ಕೆಲಸವನ್ನ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ನಿಮ್ಗೆ ಎಲ್ಲೂ ಕೂಡ ನೋಡುಗರು ಎಂತ ಕೆಟ್ಟದಾಗಿದೆ VFX ಅಂತ ಅನ್ಸೋದಿಲ್ಲ. ತುಂಬಾನೇ ಚೆನ್ನಾಗಿದೆ VFX. ಈ ತರ VFX ಅನ್ನ ನಮ್ಮ ಮೂವಿಗಳಲ್ಲಿ ಕೊಟ್ಬಿಟ್ರೆ ಎಲ್ಗೋ ಹೋಗ್ಬಿಡುತ್ತೆ ಅನ್ಸುತ್ತೆ ಮೂವಿ, ಆ ಲೆವೆಲ್ಗೆ ಇದೆ. ಮಹಾ ಅವತಾರ್ ನರಸಿಂಹ ಆದ್ಮೇಲೆ ಅನಿಮಿನೇಟೆಡ್ ಮೂವಿಲಿ ಏ ಮೂವಿ ಅಂತಂದ್ರೆ ಇದೇನೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಆ VFX ನನಗೆ ತುಂಬಾನೇ ಇಷ್ಟ ಆಗಿದ್ದು. ಅಲ್ಲಿ ಬಂದಂತ ಕ್ಯಾರೆಕ್ಟರ್ಸ್ ಗಳಾಗಿರ್ಬೋದು, ಅವ್ರು ಮಾಡುವಂತ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಇದು ಸ್ಪೈಡರ್ ಮಾದರಿಯಲ್ಲಿ ಇದೆ. ಅಂದ್ರೆ ಸ್ಪೈಡರ್ ವರ್ಸ್ ಅಂತ ಇದೆ. ಅಂದ್ರೆ ನೀವು ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ನ ನೋಡಿರ್ತೀರಾ, ಅದ್ರಲ್ಲಿ ಲಾಸ್ಟ್ ಗೆ ಒಂದು ಸ್ಪೈಡರ್ ವರ್ಸ್ ಅಂತ ಬಂದಿದೆ. ಅದನ್ನ ನೀವು ನೋಡಿಲ್ಲ ಅಂತ ಅನ್ಕೊಂತೀನಿ. ಬಟ್ ನೋಡಿದ್ರು ಕೂಡ ನೋ ಪ್ರಾಬ್ಲಮ್, ಆ ರೀತಿ ಇದೆ. ಅದರಲ್ಲೂ ಅದೇ ರೀತಿನೇ ಬ್ಲೆಂಡ್ ಅನ್ನ ಮಾಡಿದ್ದಾರೆ ಕೂಡ, ತುಂಬಾ ಚೆನ್ನಾಗಿನೇ. ಅದಾದ್ಮೇಲೆ ಒಂದು ಲೈವ್ ಅನ್ನ ಆಕ್ಷನ್ ಅನ್ನ ಕೊಟ್ಟಿದ್ದಾರೆ ಕೂಡ, ತುಂಬಾ ಚೆನ್ನಾಗಿನೇ ಇದೆ. ಯಾಕಂತಂದ್ರೆ ಸಣ್ಣ ಆಕ್ಷನ್ ಅಲ್ಲಿ ಒಂದು ರೀತಿಯಾದಂತ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮೂಡಿಸಿದ್ದಾರೆ. ಅದ್ ಬಿಟ್ರೆ ಸ್ವಲ್ಪನೂ ಭಯ ಕೂಡ ಅಂತ ಅನ್ಸೋದಿಲ್ಲ ಆ ಪ್ರಾಣಿ ನೋಡಿದ್ರೆ. ಯಾಕಂತಂದ್ರೆ ಅಷ್ಟೊಂದು ಭಯಾನಕರವಾಗಿ ಇರೋದಿಲ್ಲ. ಇವ್ರು 6 ಜನ ಫ್ರೆಂಡ್ಸ್ ಏನಿದ್ದಾರೆ, ಅವರು ತುಂಬಾನೇ ಚೆನ್ನಾಗಿ ನಮಗೆ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾರೆ ಕೂಡ. ನನಗೆ ಇದು ನಮ್ಮಂತ ಯುವಕರಿಗೆ ತುಂಬಾನೇ ಒಂದು ರೀತಿಯಾದಂತ ಒಂದು ಎನರ್ಜಿ ಅನ್ನೋದಕ್ಕಿಂತ ಒಂದು ಮನೋರಂಜನೆಯನ್ನ ಕೊಡುತ್ತೆ. ಅದ್ ಬಿಟ್ರೆ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ಮನೋರಂಜನೆಯನ್ನ ಕೊಡುತ್ತೆ ಅಂತ ಅನ್ಬೋದು. ಇನ್ನು ವಯಸ್ಸಾದವರಿಗೆ ಅವರಿಗೆಲ್ಲ ನೋಡೋಕೆ ಸ್ವಲ್ಪ ಕಷ್ಟ ಆಗ್ಬಹುದು ಗುರು. ಯಾಕಂತಂದ್ರೆ ಕೆಲವೊಬ್ಬೊಬ್ರು ಇಂಟ್ರೆಸ್ಟ್ ಇರೋದಿಲ್ಲ. ಯಾಕಂತಂದ್ರೆ ಅದ್ರಲ್ಲಿ ಕತೆ ಏನು ಇರೋದಿಲ್ಲಲ್ಲ, ಹಂಗಾಗಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಕೂಡ ಇಲ್ಲ. ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನ್ಸಿದ್ದು ಮ್ಯೂಸಿಕ್ ಏನಿದೆ, ಅದು ಸಖತ್ತಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್. ಅದಾದ್ಮೇಲೆ ಇಲ್ಲಿರುವಂತ VFX ಸೂಪರ್ ಗುರು, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ಪಾತ್ರಗಳು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿನೇ ಮೂಡಿ ಬಂದಿದಾವೆ. ಯಾರು ಕೂಡ ನಿಮಗೆ ಏನು ಕೂಡ ಮಾಡೋದಿಲ್ಲ. ಅದ್ ಬಿಟ್ರೆ ಇನ್ನು ನೆಗೆಟಿವ್ಸೇ ಇರೋದು. ಅಂದ್ರೆ ಇಲ್ಲಿರೋ ಕತೆ ಏನು ಇಲ್ಲ. ಅದ್ ಬಿಟ್ರೆ ಆಕ್ಷನ್ ಕೂಡ ಅಂತ ಏನು ಇಲ್ಲ. ಭಯ ನಿಮಗೆ ಇನ್ನೇನು ಪಡ್ಸೋದೇ ಇಲ್ಲ ಅಂತ ಅನ್ಕೊಂತೀನಿ. ಭಯನೇ ನೀವು ಪಡೋದಿಲ್ಲ, ನಗ್ತೀರಾ ಅಂತ ಅನ್ಕೊಂತೀನಿ ನಾನು. ಯಾಕಂತಂದ್ರೆ ಅಲ್ಲಿ ಬರುವಂತ ಅಲ್ಲಿ ಅಷ್ಟೊಂದು ಭಯಾನಕರವಾಗಿ ಅಂತದ್ದು ಏನು ಕೂಡ ಸನ್ನಿವೇಶ ನಡೆಯೋದಿಲ್ಲ. ಅದ್ರಲ್ಲೂ ಕೂಡ ಎಪಿಸೋಡ್ ಇಂದ ಎಪಿಸೋಡ್ಗೆ ನಿಮ್ಗೆ ನೋಡ್ಬೇಕು ಏನೋ ಇರ್ಬೋದು ಗುರು, ನೋಡ್ಲೇಬೇಕು ಅಂತ ಕೂಡ ಅನ್ಸೋದಿಲ್ಲ. ಎಲ್ಲೋ ಒಂದು ಕಡೆ ಅನ್ಸಿದ್ರು ಇನ್ನು 4 ಕಡೆ ಕೂಡ ಅನ್ಸೋದೇ ಇಲ್ಲ. ಆ ಲೆವೆಲ್ಗೆ ಇದೆ ಇದೊಂದು ವೆಬ್ ಸೀರೀಸ್. ಅಂದಂಗೆ ಸ್ಟ್ರೇಂಜರ್ ಥಿಂಗ್ಸ್ ಏನಿತ್ತು ಅದ್ರ ಮೇಲಿರುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಈ ವೆಬ್ ಸೀರೀಸ್ ಅನ್ನ ನೋಡಿದ್ದು. ಆದ್ರೆ ಈ ರೀತಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನೀವೇನಾದ್ರೂ ಮಕ್ಕಳಾಗಿದ್ರೆ ಅಥವಾ ಈ ತರ ವೆಬ್ ಸೀರೀಸ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಇದೊಂದು ಗುಡ್ ವೆಬ್ ಸೀರೀಸ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇದನ್ನ ಒನ್ ಟೈಮ್ ನೋಡೋ ಜೊತೆಗೆ ಸುಸ್ತಾಗ್ಬಿಡ್ತೀವಿ. ಅಕಸ್ಮಾತ್ ನೀವೇನಾದ್ರೂ ನೋಡ್ಬೇಕು ಅಂತ ಇದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ಅದ್ರಲ್ಲೂ ಕೂಡ
ಇದು ಕನ್ನಡ ಭಾಷೆಯಲ್ಲಿ ಇಲ್ಲ, ಬಿಟ್ಟು ಎಲ್ಲಾ ಭಾಷೆಗಳಲ್ಲೂ ಇದಾವೆ. ನೀವು ಒಂದ್ಸತಿ ಹೋಗಿ ನೋಡೋದಾದ್ರೆ ನೋಡಿ. ಎನಿವೆ ನೆಕ್ಸ್ಟ್ ರಿವ್ಯೂ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ.